ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ 99% ಈ ಒಂದು 4 ಮಿಸ್ಟೇಕ್ ಮಾಡ್ತಾರೆ. ಈ 4 ಮಿಸ್ಟೇಕ್ ಮಾಡೋ ಒಂದು ಕಾರಣದಿಂದ ಅವರೊಂದು ಯೂಟ್ಯೂಬ್ ಚಾನಲಲ್ಲಿ ಅವರು ಎಷ್ಟೇ ವಿಡಿಯೋ ಅಪ್ಲೋಡ್ ಮಾಡಿರಿ 10, 20, 30, 1000 ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಅವರೊಂದು ಯೂಟ್ಯೂಬ್ ಸರಿಗೆ ಚೆನ್ನಾಗಿ ರೀಚ್ ಸಿಗಲ್ಲ. ಅದ್ರ ಜೊತೆಗೆ ಅವರೊಂದು ಯೂಟ್ಯೂಬ್ ಸರಿಗೆ ವ್ಯೂಸ್ 10, 20, 30, 40, 50 ವ್ಯೂಸ್ ಈ ರೀತಿ ವ್ಯೂಸ್ ಬರುತ್ತೆ. ಅದ್ರ ಮುಂದ್ಗಡೆ ವ್ಯೂಸೇ ಬರಲ್ಲ. ಅವ್ರು ಎಷ್ಟೇ ಇದು ಮಾಡಿದ್ರು ಕೂಡ ಅವರೊಂದು ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಆಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮೊಂದು ಯೂಟ್ಯೂಬರ್ಸ್ ತುಂಬಾ ಬೇಜಾರು ಕೂಡ ಆಗಿರ್ತಾರೆ. ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾರೆ ಈ ಒಂದು ಮಿಸ್ಟೇಕ್, ಈ 4 ಮಿಸ್ಟೇಕ್. ಅದು ಯಾವ ಒಂದು ಮಿಸ್ಟೇಕು, ಅದು ಯಾವ ರೀತಿ ಮಾಡ್ತೀವಿ, ಅದ್ರ ಜೊತೆ ಆ ಮಿಸ್ಟೇಕ್ ನಾವು ಯಾವ ರೀತಿ ಮಾಡಬಾರ್ದಂಗೆ ನಾವು ಇರಬೇಕು, ಅದು ಯಾವ ಒಂದು ಮಿಸ್ಟೇಕ್ ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಬಂದ್ಬಿಟ್ಟು ಎಲ್ಲರಿಗೆ ಹೇಳ್ತೀನಿ, ಎಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬಾ ಇಂಪಾರ್ಟೆಂಟ್. ನ್ಯೂ ಕ್ರಿಯೇಟರ್ಸ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಯಾಕಪ್ಪ ಇರ್ಬೇಕು, ಈ 4 ಮಿಸ್ಟೇಕ್ ನೀವು ಇದರಲ್ಲಿ ಯಾವ್ದಾರ ಒಂದು ಮಿಸ್ಟೇಕ್ ಮಾಡಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಗ್ರೋ ಆಗಲ್ಲ. ಅದು ಯಾವ ಒಂದು ಮಿಸ್ಟೇಕ್ ನೋಡೋಣ ಅಂತ ಇವತ್ತನ್ನ ಸ್ಟಾರ್ಟ್ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ, ನಾನು ಕೂಡ ಚಿಕ್ಕಪಟ್ಟ ಯೂಟ್ಯೂಬರ್ಸ್, ಬೇಗ ನನ್ನೊಂದು ಯೂಟ್ಯೂಬ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಬಟನ್ ಟನ್ನದು ಕ್ಲಿಕ್ ಮಾಡಿದೆ. ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲನೇ ಉಂಟು ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ವ್ಯೂಸ್ ಬರ್ತಾ ಇಲ್ಲ ಅಂತ ಬೇಜಾರಾಗಿದ್ರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬಾ ಬೇಜಾರಾಗ್ತದೆ ಈಗಿನಿಂದಲೇ. ಯಾಕಂದ್ರೆ ಯೂಟ್ಯೂಬ್ ಮೇಲೆ ಎಷ್ಟು ಇದು ನಡೀತಿದೆ ಅಂದ್ರೆ ಕಾನ್ಫಿಡೆನ್ಸ್ ಅಂದ್ರೆ ಯೂಟ್ಯೂಬ್ ಮೇಲೆ ಒಬ್ಬರಾದ ಮೇಲೆ ಒಬ್ರು ದಿನಕ್ಕೆ ಎಷ್ಟೋ ಚಾನಲ್ ಕ್ರಿಯೇಟ್ ಆಗ್ತಿದೆ. ಯೂಟ್ಯೂಬರ್ಸ್ ತುಂಬಾ ಜನ ಬರ್ತಾರೆ. ಎಲ್ಲರಿಗೆ ಆಲ್ ದ ಬೆಸ್ಟ್. ಮೊದಲೇ ಉಂಟು ಬನ್ನಿ. ಆದ್ರೆ ಬಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ನಾನು ಹೇಳ್ತೀನಿ, ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ 99% ಈ 4 ತಪ್ಪು ಮಿಸ್ಟೇಕ್ ಮಾಡ್ತಾರೆ. ಈ 4 ಮಿಸ್ಟೇಕ್ ಮಾಡ್ತಾರೆ. ಅದು ಯಾವ ಮಿಸ್ಟೇಕ್ ಅಂತ ನಾನು ಈಗ ಹೇಳ್ತೀನಿ. ಮೊದಲನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕ್ರೆ, ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಅವರೊಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣನೇ ಅವರೊಂದು ಯೂಟ್ಯೂಬ್ ಸ್ಟುಡಿಯೋ ಲಿಂಕು ಅವ್ರ ಫ್ರೆಂಡ್ಸ್ಗೂ ಮತ್ತು ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಬಿಡ್ತಾರೆ. ಯಾಕಂದ್ರೆ ನನ್ನೊಂದು ವಿಡಿಯೋ ನೋಡ್ತಾರೆ, ನನಗೆ ವ್ಯೂಸ್ ಬರುತ್ತೆ, ಲೈಕ್ ಮಾಡ್ತಾರೆ ಅಂತ ಅವ್ರ ಫ್ರೆಂಡ್ಸ್ ಮೇಲೆ ಎಲ್ಲ ಕಡೆ ಶೇರ್ ಮಾಡ್ತಾರೆ. ಆದ್ರೆ ಬಟ್ ಆ ಲಿಂಕ್ ಶೇರ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಅಂದ್ರೆ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ನೀವು ತಿಳ್ಕೊಂಡಿರ್ತಾರ. ಆದ್ರೆ ಬಟ್ ಆ ಲಿಂಕ್ ಶೇರ್ ಮಾಡೋದ್ರಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೇನ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗೋದು ಇಲ್ಲೇ. ಮೊದಲನೇ ಮಿಸ್ಟೇಕೇ ಇದು. ಏನಪ್ಪ, ನಿಮ್ಮ ಚಾನಲ್ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಲಿಂಕ್ ಶೇರ್ ಮಾಡೋದು. ಅದು ಈ ಲಿಂಕ್ ಶೇರ್ ಮಾಡೋದ್ರ ಮಿಸ್ಟೇಕೇ ಕಾರಣದಿಂದ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಸರಿಯಾಗಿ ವ್ಯೂಸ್ ಬರಲ್ಲ. ಯಾಕಪ್ಪ ಅಂದ್ರೆ ನೀವು ಲಿಂಕ್ ಶೇರ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಆ ಒಂದು ವಿಡಿಯೋ ಇಂಪ್ರೆಷನ್ ಇದೆ, ಆ ಇಂಪ್ರೆಷನ್ ಏನಾಗುತ್ತೆ, ಲಿಂಕ್ ಶೇರ್ ಮಾಡ್ತಾರೆ ನಿಮ್ಮ ಫ್ರೆಂಡ್ಸ್ಗೆ. ಆದ್ರೆ ಬಟ್ ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಲಿಂಕ್ ಶೇರ್ ಮಾಡಿ, ಅದರಲ್ಲಿ 10 ಜನಕ್ಕೆ ಲಿಂಕ್ ಶೇರ್ ಮಾಡಿಲ್ಲ, 10 ಜನ ನಿಮ್ಮ ಫ್ರೆಂಡ್ಸ್ ಎಲ್ಲ ಆ ಒಂದು ವಿಡಿಯೋ ನೋಡ್ತಾರ, ಆ ಒಂದು ವಿಡಿಯೋ ನೋಡಿ ಲೈಕ್ ಮಾಡ್ತಾರ? ನೋಡಲ್ಲ. 10 ಜನ ನೀವು 100 ಜನಕ್ಕೆ ಶೇರ್ ಮಾಡಿ, ಅದರಲ್ಲಿ ಒಂದು 10-20 ಜನ ನೋಡ್ಬೋದು ಅಷ್ಟೇ. ಯಾರು ಕೂಡ ನಿಮ್ಮೊಂದು ವಿಡಿಯೋ ನೋಡಲ್ಲ. ನಿಮ್ಮ ಫ್ರೆಂಡ್ಸ್ ಜಸ್ಟ್ ನೀವು ಏನಾದರೂ ಒಂದು ಅವ್ರಿಗೆ ಬಲವಂತ ಮಾಡಿ ನಿಮ್ಮೊಂದು ಟಾರ್ಚರ್ ಕೊಟ್ಟು ಅಂದ್ರೆ ಪೂರ ಅವ್ರಿಗೆ ಫೋನ್ ಮಾಡಿ, ಬ್ರದರ್ ನನ್ನ ವಿಡಿಯೋ ಲೇ ನನ್ನ ವಿಡಿಯೋ ನೋಡಲೇ ಅಂತ ನೀವು ಹೇಳಿದಾಗ ಅವರು ಒಂದು ವಿಡಿಯೋ ನೋಡ್ತಾರೆ. ಜಸ್ಟ್ ಇಟ್ಟು ಒಂದು 5 ಸೆಕೆಂಡ್ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಬಂದುಬಿಡ್ತಾರೆ. ಆದ್ರೆ ಬಟ್ ಅವ್ರು ನಿಮ್ಮೊಂದು ವಿಡಿಯೋ ನೋಡಲ್ಲ. ಆ ಒಂದು ಕಾರಣದಿಂದ ಏನಾಗುತ್ತೆ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಏನು ಇಂಪ್ರೆಷನ್ ಇದೆಯಲ್ಲ, ಆ ಇಂಪ್ರೆಷನ್ ಏನಾಗುತ್ತೆ, ಡೌನ್ ಆಗುತ್ತೆ. ಅದೇನಾಗುತ್ತೆ, ಗ್ರಾಫ್ ಅದು ಡೌನ್ ಆಗುತ್ತೆ, ಇಂಪ್ರೆಷನ್ ಡೌನ್ ಆಗುತ್ತೆ. ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಇಂಪ್ರೆಷನ್ ಜಾಸ್ತಿ ಬರಲ್ಲ. ಆ ಒಂದು ಕಾರಣಕ್ಕೋಸ್ಕರ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ವ್ಯೂಸ್ ಬರೋದು ನಿಂತ ಹೋಗುತ್ತೆ. ಯೂಟ್ಯೂಬೇ ರಿಕಮೆಂಡ್ ಮಾಡಲ್ಲ. ಯೂಟ್ಯೂಬ್ಸ್ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಯೂಟ್ಯೂಬ್ ರಿಕಮೆಂಡ್ ಮಾಡಲ್ಲ. ಯಾಕಪ್ಪ ಅನ್ಬೇಕಾರೆ, ನೀವು ನಿಮ್ಮೊಂದು ವಿಡಿಯೋ ಲಿಂಕ್ ಶೇರ್ ಮಾಡಿರ್ತಾರೆ, ಆದ್ರೆ ಬಟ್ ಅವ್ರ ವಿಡಿಯೋ ನಿಮಗೆ ನೋಡಿರೋದಿಲ್ಲ. ಅದರಿಂದ ನಿಮ್ಮೊಂದು ಇಂಪ್ರೆಷನ್ ಆಗುತ್ತೆ, ಡೌನ್ ಆಗಿರುತ್ತೆ. ಇಂಪ್ರೆಷನ್ ಎಲ್ಲ ಏನಾಗಿರುತ್ತೆ, ಡಿಕ್ರೀಸ್ ಆಗಿರುತ್ತೆ, ಕಡಿಮೆ ಆಗ್ಬಿಟ್ಟು ಡೌನ್ ಆಗಿಬಿಡುತ್ತೆ. ಅದರಿಂದ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಸರಿಯಾಗಿ ವ್ಯೂಸ್ ಬರಲ್ಲ. ಆವಾಗ ಯೂಟ್ಯೂಬ್ದವರು ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ವ್ಯೂಸ್ ಚೆನ್ನಾಗಿ ಬರಲ್ಲ. ನಾವು ಮಾಡೋ ಮಿಸ್ಟೇಕ್ ಇದೆ, ಮೊದಲನೇ ಮಿಸ್ಟೇಕ್ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಲಿಂಕ್ ಶೇರ್ ಮಾಡೋದು, ನಮಗೆ ವ್ಯೂಸ್ ಬರಲ್ಲ ಅಂತ. ಆದ್ರೆ ಬಟ್ ಈ ರೀತಿ ಮಾಡೋದ್ರೆ ಏನುತ್ತೆ, ನಮ್ಮೊಂದು ವಿಡಿಯೋಗೆ ಜಾಸ್ತಿ ಇಂಪ್ರೆಷನ್ಸ್ ಇಲ್ಲ, ಚಾನೆಲ್ ಗ್ರೋ ಆಗಲ್ಲ, ವಿಡಿಯೋ ವೈರಲ್ ಆಗಲ್ಲ. ಯಾಕಪ್ಪ ವೈರಲ್ ಅಂದ್ರೆ, ಈಗ ನಮ್ಮ ಇಂಪ್ರೆಷನಲ್ಲಿ ಕ್ಲಿಕ್ ಇಲ್ಲ, ಇಂಪ್ರೆಷನ್ ಎಲ್ಲ ಡೌನ್ ಆಗಿದೆ, ಇಂಪ್ರೆಷನ್ ಎಲ್ಲ ಖರಾಬ್ ಆಗಿದೆ. ಇಂಪ್ರೆಷನ್ ಇಲ್ಲ ಅಂದ್ರೆ ವಿಡಿಯೋ ಯಾವ ರೀತಿ ರಿಕಮೆಂಡ್ ಮಾಡ್ತೀವಿ? ಈಗ ಯೂಟ್ಯೂಬ್ದವರು ಈಗ ನೀವು 10 ಜನ ರಿಕಮೆಂಡ್ 10 ಜನಕ್ಕೆ ನೀವು ಶೇರ್ ಮಾಡಿ 10 ಜನ ಎಲ್ಲ ನೋಡಿದ್ರೆ ಏನಾಗುತ್ತೆ, ಇನ್ನೂ 10 ಜನ ಯೂಟ್ಯೂಬ್ದವ್ರು ರಿಕಮೆಂಡ್ ಮಾಡ್ತಾರೆ. ಅದನ್ನ ಬಿಟ್ಟು ಅವರು ವಿಡಿಯೋನೇ ನೋಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕ್ಲಿಕ್ ಮಾಡಿ ನೋಡಿಲ್ಲ ಅಂದ್ರೆ ಏನಾಗುತ್ತೆ, ಇಂಪ್ರೆಷನ್ ಡೌನ್ ಆಗುತ್ತೆ. ಇದು ಮೊದಲನೇ ಮಿಸ್ಟೇಕ್ ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾರೆ. ಅದರಲ್ಲಿ ನ್ಯೂ ಯೂಟ್ಯೂಬರ್ಸ್ ತುಂಬಾ ಜನ ಮಾಡ್ತಾರೆ. ವಿಡಿಯೋ ಲಿಂಕ್ ಶೇರ್ ಮಾಡೋದ್ರೆ ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ ಬಟ್ ಅವ್ರು ನೋಡೋರಿಗೆ ಶೇರ್ ಮಾಡ್ಬೇಕು. ಯಾಕಂದ್ರೆ ನೋಡಿದವ್ರಿಗೆ ಶೇರ್ ಮಾಡಿದ ವಿಡಿಯೋ ಅದರಿಂದ ಏನು ಬೆನಿಫಿಟ್ಸ್ ಆಗಲ್ಲ, ಅದ್ರ ಜೊತೆ ನಿಮ್ಮ ಇಂಪ್ರೆಷನ್ ಕೂಡ ಕಡಿಮೆ ಆಗುತ್ತೆ. ಇದು ಮೊದಲನೇ ಮಿಸ್ಟೇಕ್ ಬಂದ್ಬಿಟ್ಟು. ಇನ್ನು ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕ್ರೆ, ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಮಿಕ್ಸ್ ಕಂಟೆಂಟ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ತುಂಬಾ ಜನ ಮಿಕ್ಸ್ ಕಂಟೆಂಟ್ ಅಂದ ತಕ್ಷಣ ಏನಪ್ಪ ಮಿಕ್ಸ್ ಕಂಟೆಂಟ್ ಅಂದ್ರೆ ಹೇಳ್ಬೇಕ್ರೆ, ಈಗ ಸಡನ್ ಆಗಿ ಬಂದ್ಬಿಟ್ಟು ಯಾವುದೋ ಒಂದು ಕ್ಯಾಟಗರಿ ವಿಡಿಯೋ ಮಾಡ್ತಾರೆ. ಈಗ ನಾನು ಟೆಕ್ ಕ್ಯಾಟಗರಿ ವಿಡಿಯೋ ಮಾಡ್ತಾ ಇದ್ದೀನಿ. ಟೆಕ್ ಕ್ಯಾಟಗರಿ ಬಿಟ್ಟು ಬೇರೆ ಕ್ಯಾಟಗರಿ ತಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಅದು ಯಾವ ಒಂದು ಕಾರಣಕ್ಕೋಸ್ಕರ, ಅವರೊಂದು ಯೂಟ್ಯೂಬ್ ಚಾನಲ್ ಸರಿಯಾಗಿ ವ್ಯೂಸ್ ಬರಲ್ಲ. ಈಗ ಟೆಕ್ ಅಲ್ಲಿ ಅಂದ್ರೆ ಈಗ ಯೂಟ್ಯೂಬ್ ಟಿಪ್ಸ್ ಬಗ್ಗೆ ವಿಡಿಯೋ ಮಾಡ್ತಾರೆ, ಇದರಲ್ಲಿ ಸರಿಯಾಗಿ ವ್ಯೂಸ್ ಬರಲಿಲ್ಲ. ಒಂದು 10-15 ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಅದ್ರ ನಂತರ
ಸರಿಯಾಗಿ ಯೂಟ್ಯೂಬ್ ಸರಿಗೆ ವ್ಯೂಸ್ ಬರಲ್ಲ ಆ ವ್ಯೂಸ್ ಬರಲ್ಲ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡೋಣ ವ್ಯೂಸ್ ಬರ್ತಲ್ಲ, ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅದಕ್ಕೆ ವ್ಯೂಸ್ ಬರಲ್ಲ. ಅದಕ್ಕೋಸ್ಕರ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ವಿಡಿಯೋ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಬರ್ತಲ್ಲ ಅಂತ ಏನು ಮಾಡ್ತಾರೆ ತುಂಬ ಜನ ಯೂಟ್ಯೂಬರ್ಸ್ ಕಂಟೆಂಟ್ ನಮ್ಮ ಕಂಟೆಂಟ್ ಏನು ಮಾಡ್ತಾರೆ ಅದರ ಬಗ್ಗೆ ಬೇರೆ ಕಂಟೆಂಟ್ ಹಾಕ್ಬಿಡ್ತಾರೆ, ಮಿಕ್ಸ್ ಕಂಟೆಂಟ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಈಗ ಟೆಕ್ಕಿಗೆ ಜಾಸ್ತಿ ವ್ಯೂಸ್ ಬರ್ತಲ್ಲ, ಈ ಕಾಮಿಡಿ ವಿಡಿಯೋಗೆ ಚೆನ್ನಾಗಿ ವ್ಯೂಸ್ ಬರ್ತದೆ. ಈಗ ಕಾಮಿಡಿಗೆ ಚೆನ್ನಾಗಿ ವ್ಯೂಸ್ ಬರ್ತಾ ಇದ್ದಾರೆ, ಆ ಕಾಮಿಡಿ ವಿಡಿಯೋ ತೊಗೊಂಬಂದು ಇದರಲ್ಲಿ ಅಪ್ಲೋಡ್ ಮಾಡ್ತಾರೆ, ಕಾಮಿಡಿ ವಿಡಿಯೋ ತೊಗೊಂಬಂದು ಇದರಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದು ಮಿಕ್ಸ್ ಕಂಟೆಂಟ್ ಆಗುತ್ತೆ. ಮಿಕ್ಸ್ ಕಂಟೆಂಟ್ ಅಂದರೆ ಆ ಒಂದು ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ ಅಂತ ಹೇಳಿ ನಾನು ಕೂಡ ಆ ವಿಡಿಯೋ ಡೌನ್ಲೋಡ್ ಮಾಡಿ ಅಂದರೆ ಆ ಒಂದು ವಿಡಿಯೋ ಡೌನ್ಲೋಡ್ ಮಾಡಿ ನಾನು ಕೂಡ ಅಪ್ಲೋಡ್ ಮಾಡಿದೆ, ಆ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನನ್ನೊಂದು ಟಿಪ್ಸ್ ವ್ಯೂಸ್ ಬರುತ್ತೆ, ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಬರುತ್ತೆ, ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ ಏನು ಮಾಡ್ತಾರೆ ಆ ಒಂದು ಟಾಪಿಕ್ ವಿಡಿಯೋ ತಂದು ಆ ಒಂದು ಕಂಟೆಂಟ್ ಆ ಒಂದು ವಿಡಿಯೋ ಜಾಸ್ತಿ ಆ ಒಂದು ವಿಡಿಯೋ ವ್ಯೂಸ್ ಡೌನ್ಲೋಡ್ ಮಾಡಿ ಈ ಒಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾರೆ. ಯೂಟ್ಯೂಬರ್ಸ್ ನ್ಯೂ ಯೂಟ್ಯೂಬ್ ಚಾನಲ್ ಅಂದರೆ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾರೆ. ಈ ಒಂದು ಮಿಸ್ಟೇಕ್ ಮಾಡೋರು ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ವ್ಯೂಸ್ ಬರಲ್ಲ. ಯಾಕಪ್ಪ ಅನ್ಬೇಕಾ, ನಿಮ್ಮ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ದವ್ರು ರಿಕಮೆಂಡ್ ಮಾಡ್ಬೇಕಾದ್ರೆ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಅನ್ಬೇಕಾ ಓನ್ಲಿ ಒಂದೇ ಕ್ಯಾಟಗರಿ ಆಗಿರಬೇಕು. ಈಗ ನಾನು ಟೆಕ್ ಬಗ್ಗೆ ಮಾಡ್ತಾ ಇದ್ದೀನಿ, ಓನ್ಲಿ ಟೆಕ್ ಯೂಟ್ಯೂಬ್ಸ್ ಬಗ್ಗೆ ಮಾಡ್ಬೇಕು ಅಂದ್ಬಿಟ್ಟು ನಾವು ಕಾಮಿಡಿ ವಿಡಿಯೋ ಮಾಡಿದ್ರೆ ಹೆಂಗೆ, ಕಾಮಿಡಿ ವಿಡಿಯೋ ಮಾಡಿದ್ರೆ ಹೆಂಗೆ ರೀಚ್ ಆಗುತ್ತೆ, ಚಾನಲ್ ರಿಕಮೆಂಡ್ ಆಗುತ್ತೆ? ರಿಕಮೆಂಡ್ ಆಗಲ್ಲ. ರಿಕಮೆಂಡ್ ಆದರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ. ಈಗ ನೀವು ಯಾವ ಕ್ಯಾಟಗರಿ ಮೇಲೆ ಮಾಡ್ತಾರೆ, ತುಂಬ ಜನ ಏನು ಮಾಡ್ತಾರೆ, ಈಗ ಟೆಕ್ಕಲ್ಲಿ ಬಂದ್ಬಿಟ್ಟು ಗೇಮಿಂಗ್ ಕಂಟೆಂಟ್ ಗೇಮಿಂಗ್ ವಿಡಿಯೋ ತಂದು ಅಪ್ಲೋಡ್ ಮಾಡೋದು, ಮತ್ತು ಅದ್ರ ಜೊತೆಗೆ ಕಾಮಿಡಿ ವಿಡಿಯೋ ತಂದು ಅಪ್ಲೋಡ್ ಮಾಡೋದು. ನೀವು ಕಾಮಿಡಿ ಕಂಟೆಂಟಲ್ಲಿ ಗೇಮಿಂಗ್ ವಿಡಿಯೋ ಅಪ್ಲೋಡ್ ಮಾಡೋದು, ಟೆಕ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯಾರು ನೋಡ್ತಾರೆ? ಯಾರು ನೋಡಲ್ಲ. ಮೇನ್ ಇಂಪಾರ್ಟೆಂಟ್ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಈ ಒಂದು ಮಿಸ್ಟೇಕ್ ಯಾರು ಕೂಡ ಮಾಡೋಕ್ಕೋಗ್ಬೇಡಿ. ಯಾವ ಒಂದು ಕ್ಯಾಟಗರಿ ವಿಡಿಯೋ ಮಾಡ್ತಾರೆ, ಸ್ವಲ್ಪ ವ್ಯೂಸ್ ಬರಲಿ ಅಂದ್ರೆ ನಡೀತೆ, ಡೈಲಿ ಅದರೇ ಒಂದು ಕ್ಯಾಟಗರಿ ಮೇಲೆ ನೀವು ಕೆಲಸ ಮಾಡಬೇಕು, ಅದೇ ಟಾಪಿಕ್ ಬಗ್ಗೆ ನೀವು ವಿಡಿಯೋ ಮಾಡಬೇಕು. ಅದನ್ನ ಬಿಟ್ಟು ಬೇರೆ ಕ್ಯಾಟಗರಿಗೆ ಜಾಸ್ತಿ ಲಕ್ಷ ವ್ಯೂಸ್ ಬರ್ತದೆ, ಮಿಲಿಯನ್ ಗತೆ ವ್ಯೂಸ್ ಬರ್ತದೆ, ಆ ಒಂದು ವಿಡಿಯೋ ಹಾಕಿದ್ರೆ ನನಗೂ ಕೂಡ ಮಿಲಿಯನ್ ಗತೆ ವ್ಯೂಸ್ ಬರ್ತದೆ ಅಂತ ಏನು ಮಾಡಿ ಆ ವಿಡಿಯೋ ಅಪ್ಲೋಡ್ ಮಾಡಂಗಿಲ್ಲ. ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ. ಅದರಿಂದ ನಿಮ್ಮ ಚಾನಲ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಯಾವ ಕ್ಯಾಟಗರಿ ಇದೆ ಯೂಟ್ಯೂಬ್ ಚಾನಲ್ಲೇ ರಿಕಮೆಂಡ್ ಆಗಲ್ಲ. ಯಾಕಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಯಾವ ಒಂದು ಕ್ಯಾಟಗರಿ ಇದೆ, ಈಗ ಟೆಕ್ ಕ್ಯಾಟಗರಿ ನೀವು ಕಾಮಿಡಿ ವಿಡಿಯೋ ತಂದು ಹಾಕಿರೋದು ಯಾವ ಚಾನಲ್ ರಿಕಮೆಂಡ್ ಆಗುತ್ತೆ? ವ್ಯೂಸ್ ಬರಲ್ಲ. ಈ ಒಂದು ಕಾರಣಕ್ಕೋಸ್ಕರ ನಿಮ್ಮೊಂದು ಚಾನಲ್ ಕೂಡ ವ್ಯೂಸ್ ಬರಲ್ಲ. ಇದು ಎರಡನೇ ಮಿಸ್ಟೇಕ್. ಪ್ರತಿಯೊಬ್ಬರು ಯೂಟ್ಯೂಬ್ ಕ್ರಿಯೇಟರ್ಸ್ ದಯವಿಟ್ಟು ಹೇಳ್ತಾನೆ ಯಾರು ಕೂಡ ಮಾಡೋಕ್ಕೋಗ್ರಿ, ಹೇಳ್ಬೇಕು. ಯಾಕಂದರೆ ಈಗಿನಿಂದಲೇ ಎಷ್ಟು ಜನ ಯೂಟ್ಯೂಬರ್ಸ್ ಬರ್ತಾ ಇದ್ದಾರೆ ಕ್ರಿಯೇಟರ್ಸ್ ನಿಮ್ಗೆ ಗೊತ್ತಿಲ್ಲ. ಎಲ್ಲ 99% ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಜನ ಯೂಟ್ಯೂಬರ್ಸ್ ಇಲ್ಲಿ ಬರ್ತಾ ಇದ್ದಾರೆ. ದಿನಕ್ಕೆ ಎಷ್ಟೋ ಚಾನಲ್ ಕ್ರಿಯೇಟ್ ಆಗ್ತದೆ, ಆದರೆ ಬಟ್ 99%ಅಲ್ಲಿ 1% ಮಾತ್ರ ಯೂಟ್ಯೂಬ್ ಕ್ರಿಯೇಟರ್ಸ್ ಸಕ್ಸಸ್ ಕಾಣ್ತಾರೆ. ಉಳ್ಕಾದವ್ರು ಯಾರು ಕಾಣಲ್ಲ ಸಕ್ಸಸ್ ಅನ್ನೋದು. ಯಾಕಂದರೆ ಅವರು ಬೇರೆ ಕ್ಯಾಟಗರಿ ಮಾಡಿರ್ತಾರೆ. ತುಂಬ ಸಿಂಪಲ್ ಏನು ಮಾಡಬೇಕು ನೀವು, ಇಂಪಾರ್ಟೆಂಟ್. ಈ ರೀತಿ ಮಿಸ್ಟೇಕ್ ಮಾಡಬಾರ್ದು. ಯಾಕಂದ್ರೆ ಯೂಟ್ಯೂಬಲ್ಲಿ ಎಷ್ಟೋ ಕಾನ್ಫಿಡೆನ್ಸ್ ಯೂಟ್ಯೂಬಲ್ಲಿ ಎಷ್ಟು ಇದು ನಡೀತಿದೆ ಬೇಕಾದ್ರೆ ಪಾರ್ಟಿಸಿಪೆಂಟ್ಸ್ ಯಾವ್ದಾರ ಒಬ್ಬರೊಬ್ರು ಬರ್ತಾರೆ, ನಾನು ಹೆಚ್ಚು ನೀನು ಹೆಚ್ಚು ಆ ರೀತಿ ಯೂಟ್ಯೂಬಲ್ಲಿ ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಈ ಸೆಕೆಂಡ್ ಮಿಸ್ಟೇಕ್ ಮಾಡೋಕ್ಕೋಗ್ಬೇಡಿ. ಇನ್ನು ಮೂರನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ, ಲಾಂಗ್ ಟೈಮು ಗ್ಯಾಪ್ ಮಾಡ್ತಾರೆ ಯೂಟ್ಯೂಬರ್ಸ್. ಅಂದರೆ ಯೂಟ್ಯೂಬ್ ಕ್ರಿಯೇಟರ್ಸ್, ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ಯೂಟ್ಯೂಬ್ನಲ್ಲಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಲ್ಲ, ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಲ್ಲ. ಏನು ಮಾಡ್ತಾರೆ, ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಒಂದು ವೀಕಿಗೆ 2 ದಿನ ಬಿಟ್ಟು ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡೋದು. ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರಾಫ್ ಇದೆ ನೋಡ್ಕೊಳ್ಳಿ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರಾಫ್ ಇರುತ್ತೆ. ಆ ಗ್ರಾಫ್ ಏನಿದೆ, ನೀವು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಆವಾಗ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋಗ್ತಾನೆ ಇರುತ್ತೆ. ನೀವು ವಿಡಿಯೋ ಅಪ್ಲೋಡ್ ಮಾಡಿದಾಗ ಮೇಲ್ಗಡೆ ಹೋಗುತ್ತೆ. ನೀವು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡಲ್ಲ ಒಂದಿನ ಅದೇನಂತೆ ಗ್ರಾಫ್ ಕೆಳಗಡೆ ಬರುತ್ತೆ. ಇದರಿಂದ ಏನಂತೆ ನಿಮ್ಮ ಚಾನಲ್ಗೆ ಜಾಸ್ತಿ ಇಂಪ್ರೆಷನ್ ಸಿಗಲ್ಲ, ಚಾನಲ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗಲ್ಲ. ಯಾಕಂದರೆ ನಿಮ್ಮ ಇಂಪ್ರೆಷನ್ ಹೆಂಗೆ, ನಿಮ್ಮೊಂದು ಚಾನಲ್ ಗ್ರಾಫ್ ಯಾವ ರೀತಿ ಹೋಗ್ತಿರುತ್ತೆ ಅಂದರೆ, ಈಗ ಮೇಲ್ಗಡೆ ಹೋಗಿರುತ್ತೆ. ನೀವು ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಒಂದು 200, 300, 400, 500, 600 ಬರ್ತಾ ವ್ಯೂಸ್ ಜಾಸ್ತಿ ಆಗುತ್ತೆ, ಗ್ರಾಫ್ ಮೇಲ್ಗಡೆ ಹೋಗುತ್ತೆ, ಚಾನಲ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆದ್ರೆ ಬಟ್ ಸಡನ್ ಏನು ಮಾಡ್ಬಿಟ್ಟು ನೀವು ವಿಡಿಯೋ ಅಪ್ಲೋಡ್ ಮಾಡಿದೆ ನಿಲ್ಸಿದಾಗ ಏನು ಮಾಡ್ತು, ಒಂದು ದಿನ ಬಿಟ್ಟು 2 ದಿನ ಬಿಟ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಏನುತ್ತೆ, ನಿಮ್ಮೊಂದು ಗ್ರಾಫ್ ಏನಿದ್ರೆ ಆಟೋಮೆಟಿಕ್ ಕೆಳಗಡೆ ಬರುತ್ತೆ. ಮತ್ತೆ ನೀವು ವಿಡಿಯೋ ಅಪ್ಲೋಡ್ ಮಾಡಿ ಮತ್ತೆ ಮೇಲ್ಗಡೆ ಹೋಗುತ್ತೆ. ಇದರಿಂದ ಏನಂತೆ ಚಾನಲ್ ರೀಚ್ ಆಗಲ್ಲ, ವಿಡಿಯೋ ಗ್ರೋ ಆಗಲ್ಲ, ವಿಡಿಯೋ ಬೂಸ್ಟ್ ಆಗಲ್ಲ. ಈ ಒಂದು ಮಿಸ್ಟೇಕ್ ಮಾಡೋದು ನಿಮ್ಮ ಚಾನಲಲ್ಲಿ ಯಾವುದೇ ಕಾರಣಕ್ಕೂ ವಿಡಿಯೋ ಗ್ರೋ ಆಗಲ್ಲ, ಚಾನಲಲ್ಲಿ ಸರಿಯಾಗಿ ವ್ಯೂಸ್ ಬರಲ್ಲ, ಚಾನಲ್ ಕೂಡ ಗ್ರೋ ಆಗೋದು. ಆ ಒಂದು ಕಾರಣಕ್ಕೋಸ್ಕರ. ಯಾಕಂದರೆ ಡ್ರಾಪ್ ಯಾವುದು ಕಾರಣದಿಂದ ಮೇಲ್ಗಡೆನೇ ಹೋಗ್ಬೇಕು, ಅದು ಯಾವುದೇ ಕಾರಣಕ್ಕೂ ಇರ್ಬೋದು. ಎಲ್ಲ ನ್ಯೂ ಯೂಟ್ಯೂಬರ್ಸ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಅದೀನಿ. ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ಯಾರೆಲ್ಲ ಇದ್ರೆ ಬೇಕಾದ್ರೆ ನಿಮ್ಗೆ ಎಲ್ಲರಿಗೂ ಅನಿಸ್ತಿರ್ಬೋದು, ಏನಪ್ಪ ಈ ಡ್ರಾಪ್ ಇದೆ, ಒಂದಿನ ಬಿಟ್ಟು ಒಂದಿನ ವಿಡಿಯೋ ಅಪ್ಲೋಡ್ ಮಾಡೋದು ಅದಕ್ಕೇನು ಪ್ರಾಬ್ಲಮ್? 100% ಪ್ರಾಬ್ಲಮ್ ಆಗುತ್ತೆ. ಎಕ್ಸಾಂಪಲ್ಗೆ ನಾನೇ ಹೇಳ್ತಾ ಇದ್ದೀನಿ, ನಾನು ಒಂದು ವೀಕ್ 1 ಮಂತಿಂದ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸರಿಯಾಗಿ ನನ್ನೊಂದು ಟಿಪ್ಸ್ಗೆ ನನಗೆ ರೀಚ್ ಆಗ್ತಾ ಇಲ್ಲ. ನನ್ನೊಂದು ವಿಡಿಯೋ ನಾನು ಕಷ್ಟಪಡ್ತಾ ಇದ್ದೀನಿ, ಈಗ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಗ್ಯಾಪ್ ಮಾಡ್ಕೊಬೇಡಿ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳ್ತಾ ಇದ್ದೀನಿ, ನೀವು ಏನಾದರೂ ನೋಡಬೇಕು, ಟೆಸ್ಟ್ ಮಾಡ್ಬೇಕಾದ್ರೆ 1 ತಿಂಗಳು ವಿಡಿಯೋ ಅಪ್ಲೋಡ್, 1 ವಾರ, 1 ವೀಕ್ ವಿಡಿಯೋ ಅಪ್ಲೋಡ್ ಮಾಡಬೇಡಿ. ಆವಾಗ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡಿ. ನಿಮ್ಮೊಂದು ವಿಡಿಯೋಗೆ ಲಕ್ಷ ವ್ಯೂಸ್ ಬರಲ್ಲ. 100% ನೋಡಿ ನೀವು ಟ್ರೈ ಮಾಡಿ ಬೇಕಾದ್ರೆ ನೀವು
ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಈ ಮೂರನೇ ಮಿಸ್ಟೇಕ್ ಮಾಡಬೇಕು. ಈ ಒಂದು ಮಿಸ್ಟೇಕ್ ಮಾಡಿದ್ರೆ ನಿಮ್ಮ ಚಾನಲ್ಗೆ ತುಂಬ ಎಫೆಕ್ಟ್ಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕೊನೆಯ ಮಿಸ್ಟೇಕ್, 4ನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ, ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ಅವ್ರೊಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಅದಕ್ಕೆ 10-20 ವ್ಯೂಸ್ ಬರುತ್ತೆ. ಓಕೆ, 5 ವ್ಯೂಸ್ ಬರ್ತವೆ. ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಮತ್ತೆ 5 ವ್ಯೂಸ್ ಬರ್ತವೆ. ಮತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾರೆ, 3, 4, 5, 10, 20 ವ್ಯೂಸ್ ಬರ್ತವೆ. ಈ ರೀತಿ ವ್ಯೂಸ್ ಬರ್ತಾ ಇರುತ್ತೆ. ಅದರಲ್ಲಿ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡಿರ್ತಾರೆ, ಅವನು ಅಂದರೆ ಈಗ ನಾನು ಇದೀನಿ, ನನ್ನ ಮನಿ ಬಾಸ್ಗಳು ಯಾರಾದರೂ ಇದ್ದರೆ ಏನು ಮಾಡ್ತಾರೆ, ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನೋಡಿ ನಾನು ಕೂಡ ಅವನು ಯೂಟ್ಯೂಬ್ನಿಂದ ದುಡ್ಡು ತೊಗೋತಿದ್ದಾನೆ ಅಂದರೆ ಲಕ್ಷ ನಾನು ಕೂಡ ಅವನಿಗೆ ಯೂಟ್ಯೂಬ್ನಿಂದ ದುಡ್ಡು ತೊಗೋಬೇಕು. ಅವನು ಯಾವ ಕ್ಯಾಟಗರಿ ಮೇಲೆ ವಿಡಿಯೋ ಮಾಡ್ತಾನೆ, ಹಾಕಿ ಟ್ಯಾಕ್ ಮಾಡ್ತಾನೆ, ನಾನು ಕೂಡ ಟ್ಯಾಕ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ. ಅವ್ನು ಗೇಮಿಂಗ್ ಮಾಡ್ತಾನೆ, ನಾನು ಕೂಡ ಗೇಮಿಂಗ್ ಮಾಡ್ತೀನಿ. ಅವ್ನು ಕಾಮಿಡಿ ಮಾಡ್ತಾನೆ, ನಾನು ಕೂಡ ಕಾಮಿಡಿ ಮಾಡ್ತಾನೆ, ನಾನು ಯೂಟ್ಯೂಬ್ನಿಂದ ದುಡ್ಡು ತೊಗೋಬೇಕಂತ ತುಂಬ ಜನ ಏನು ಮಾಡ್ತಾರೆ, ಇನ್ನೊಬ್ಬರು ನೋಡಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರೆ. ಮೇನ್ ಇಂಪಾರ್ಟೆಂಟ್ ಈ ರೀತಿ ಮಾಡ್ತಾರೆ. ಈ ರೀತಿ ಮಾಡೋದು ಏನುತ್ತೆ, ಅವ್ರಿಗೆ ಟ್ಯಾಲೆಂಟ್ ಇದ್ದರೆ ಮಾಡಬೇಕು, ಟ್ಯಾಲೆಂಟ್ ಇಲ್ಲ ಅಂದ್ರೆ ಮಾಡೋಕ್ಕೆ ಹೋಗಲೇಬೇಡಿ. ಯಾಕಂದರೆ ಈಗ ನಾವು ಟೆಕ್ ವಿಡಿಯೋ ಮಾಡ್ತಾರೆ, ನೀವು ಟೆಕ್ ಮಾಡಕತ್ತಾರೆ ಏನಾಗುತ್ತೆ, ಒಂದಿನ ನೀವು ಹಂಗೆ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, 1 ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ವ್ಯೂಸ್ ಬರಲ್ಲ. 2 ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ವ್ಯೂಸ್ ಬರಲ್ಲ. 3 ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ವ್ಯೂಸ್ ಬರಲ್ಲ. ಅವಾಗ ನಿಮ್ಗೆ ಏನಾಗುತ್ತೆ, ಈ ಒಂದು ಕ್ಯಾಟಗರಿಯಲ್ಲಿ ವ್ಯೂಸ್ ಬರಲ್ಲ ಬಿಡಿ, ಈ ಟಾಪಿಕ್ ಬಗ್ಗೆ ವ್ಯೂಸ್ ಬರಲ್ಲ, ಈ ಕ್ಯಾಟಗರಿ ಟೆಕ್ ಕ್ಯಾಟಗರಿಯಲ್ಲಿ ವ್ಯೂಸ್ ಬರಲ್ಲ ಅಂತ ಹೇಳಿ ಏನು ಮಾಡ್ತೀರಾ, ಮತ್ತೆ ಬೇರೆ ಕ್ಯಾಟಗರಿ ನೋಡ್ತಾರೆ. ಅಲ್ಲಿ ಕಾಮಿಡಿಗೆ ಮತ್ತು ಗೇಮಿಂಗ್ಗೆ ಜಾಸ್ತಿ ಯೂಸ್ ಬರ್ತದೆ. ಗೇಮಿಂಗ್ ಬಗ್ಗೆ ಮತ್ತು ಫ್ರೀ ಫೈರ್ ಅದ್ರ ಪ್ಲಾಟ್ಫಾರ್ಮ್ ಅಂದರೆ ಆ ಕ್ಯಾಟಗರಿಯಲ್ಲಿ ಅದ್ರ ಬಗ್ಗೆ ಜಾಸ್ತಿ ಯೂಸ್ ಬರ್ತಾ ಇದ್ದಾರೆ. ಆ ಒಂದು ವಿಡಿಯೋ ಏನು ಮಾಡೋದು, ಡೌನ್ಲೋಡ್ ಇದರಲ್ಲಿ ಅಪ್ಲೋಡ್ ಮಾಡೋದು, ಇನ್ನೊಬ್ಬರು ವಿಡಿಯೋ ತೊಗೊಂಡು ಇದರಲ್ಲಿ ಹಾಕ್ಬಿಡೋದು. ಇನ್ನು ತುಂಬ ಜನ ಕೂಡ ನನ್ನ ಕನ್ನಡ ಟೆಕ್ಕಿಡ್ಸ್ ನಾನು ವಿಡಿಯೋ ಡೌನ್ಲೋಡ್ ಮಾಡೋದು, ಅವ್ರೊಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡೋದು. ಯಾಕಂದರೆ ಸ್ಟ್ರೈಕ್ ಬರಲ್ಲ, ಏನೂ ಬರಲ್ಲ, ಚೆನ್ನಾಗಿ ಯೂಸ್ ಬರುತ್ತೆ, ಚೆನ್ನಾಗಿ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ, ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಬರುತ್ತೆ, ಆರಾಮಾಗಿ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಳ್ಬೋದು ಅಂತೇಳಿ ಹಾಕ್ಬಿಡ್ತಾರೆ. ನಾನು ಸ್ಟ್ರೈಕ್ ಕೊಡಲ್ಲ, ಗೊತ್ತಿದೆ, ನಾನು ಸ್ಟ್ರೈಕ್ ಕೊಡಲ್ಲ, ಯಾವುದೋ ರೀತಿ ಸ್ಟ್ರೈಕ್ ಕೊಡಲ್ಲ ಅಂತೇಳಿ ನಾನು ಯೂಟ್ಯೂಬ್ ಸೈಡ್ ಯೂಸ್ ಮಾಡ್ತಾರೆ, ಇನ್ನೊಬ್ಬರು ವಿಡಿಯೋ ಯೂಸ್ ಮಾಡ್ತಾರೆ. ಆದರೆ ಬಟ್ ಆ ಯೂಸ್ ಮಾಡೋದ್ರೆ ಏನಾಗುತ್ತೆ ಅಂದ್ರೆ, ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ 100% ಇರುತ್ತೆ, ನಿಮ್ಗೆ ಆಗಲ್ಲ. ಯಾಕಂದರೆ ರಿಯೂಸ್ ಕಂಟೆಂಟ್ ಅಂತ ಬರುತ್ತೆ. ಮಾನಿಟೈಸೇಷನ್ ಅಪೀಲ್ ಮಾಡಿದಾಗ ನೀವು ರಿಯೂಸ್ ಕಂಟೆಂಟ್ ಅಂತ ಬರುತ್ತೆ. ಯಾಕಂದ್ರಪ್ಪ ಅಂದರೆ ಅದು ಇನ್ನೊಬ್ಬರು ಕಂಟೆಂಟ್, ಇನ್ನೊಬ್ಬರು ವಿಡಿಯೋ ತೊಗೊಂಬಂದು ನೀವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದರೆ ರಿಯೂಸ್ ಕಂಟೆಂಟ್ ಅಂತ ಬರುತ್ತೆ, 100% ಬರುತ್ತೆ. ಅದಕ್ಕೋಸ್ಕರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಆಗಲ್ಲ. ನಾನು ನಿಮ್ಗೆ ಹೇಳ್ತಾನೆ, ಸ್ವಲ್ಪ ಲೇಟ್ ಆಗಲಿ ತಡ ಆಗಲಿ ವ್ಯೂಸ್ ಬರಲ್ಲ ಅಂದರೂ ಕೂಡ ನಡೀತೆ. ಅದ್ರ ಬಟ್ ನಿಮ್ಮ ಒರಿಜಿನಲ್ ಕಂಟೆಂಟ್ ಯಾವುದೇ ನೀವೇ ಹಾಕ್ಬೇಕು, ಇನ್ನೊಬ್ರಿಗೆ ವಿಡಿಯೋ ತಂದು ಹಾಕೋಂಗಿಲ್ಲ. ಅದ್ರ ಜೊತೆ ನಿಮಗೆ ಯಾವ ಒಂದು ಕ್ಯಾಟಗರಿ ಮೇಲೆ ಇಂಟ್ರೆಸ್ಟ್ ಇದೆ, ಯಾವ ಒಂದು ಕ್ಯಾಟಗರಿ ಮೇಲೆ ಚಾನಲ್ ಕ್ರಿಯೇಟ್ ಮಾಡೋದು, ಅದೇ ಕ್ಯಾಟಗರಿ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದನ್ನ ಬಿಟ್ಟು ಬೇರೆ ಕ್ಯಾಟಗರಿ ಮೇಲೆ ವಿಡಿಯೋ ಅಪ್ಲೋಡ್ ಮಾಡೋದು ಯಾವುದೇ ಕಾರಣಕ್ಕೂ ರೀಚ್ ಆಗಲ್ಲ. ಯೂಟ್ಯೂಬ್ನಲ್ಲಿ ಏನೂ ಮಾಡೋಕ್ಕಾಗಲ್ಲ, ನೀವು ಸಾಧನೆ ಅನ್ನೋದು ಮಾಡೋಕ್ಕಾಗಲ್ಲ. ಯೂಟ್ಯೂಬರ್ಸ್ ಆಗಬೇಕಾದ್ರೆ ಕಷ್ಟಪಡಬೇಕಾದ್ರೆ ಈ ರೀತಿ ಮಾಡಬಾರ್ದು. ಈ ಮಿಸ್ಟೇಕ್ ಮಾಡಿದ್ರೆ 100% ನಾನು ನಮಗೆ 4 ಮಿಸ್ಟೇಕ್ ನೀವು ಇದರಲ್ಲಿ ಯಾವುದರೊಂದು ಮಾಡಿದ್ರು ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ರೀಚ್ ಸಿಗಲ್ಲ, ಜಾಸ್ತಿ ಇನ್ನಲ್ಲ. ಅದಂದರೆ ಚಾನಲ್ ಕೂಡ ಅನ್ಪ್ರೀಸ್ ಆಗುತ್ತೆ, ಅಂದರೆ ಡೆಟ್ ಆಗೋದು ಮತ್ತು ಚಾನಲ್ ಗ್ರೋ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಲೇಬೇಡಿ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಮಾಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಚಿಕ್ಕದಾಗಿ ಕಮೆಂಟಿಗೆ ಅದ್ರ ಜೊತೆ ಯಾರು ಕೂಡ ಮಾಡೋಕ್ಕೆ ಹೋಗಲೇಬೇಡಿ ದಯವಿಟ್ಟು ಅಂತ ಹೇಳ್ತಾ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಸ್ಪ್ಯಾನ್ ಬರ್ಸ್ ಎಲ್ಲರೂ ಕೂಡ ಜೈ ನಂದು ಮಾತ್ರ ಮತ್ತೆ ಅನ್ಸುತ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್.